ಕೆಲವೊಂದು ಜಾಗಗಳಲ್ಲಿ ಗೊತ್ತಾಗದೇ ಇರೋ ಸ್ಪಿರಿಟ್ಸ್ ಇರುತ್ತೆ. ಎಲ್ಲ ಟೈಮಲ್ಲೂ ಎಲ್ರಿಗೂ ಅದು ತೊಂದರೆ ಮಾಡಲ್ಲ. ಹಾಗಂತ ತೊಂದರೆ ಮಾಡೋದೇ ಇಲ್ಲ ಅಂತ ಏನಿಲ್ಲ. ಹಾಯ್, ನನಗೆ ನಡೆದಿರೋ ಘಟನೆಗಳನ್ನ ಹೇಳೋಕೆ ಅಂದರೆ ತುಂಬ ಇಷ್ಟ. ಇವತ್ತು ಅಂಥದ್ದೇ ಒಂದು ಘಟನೆನ ನಿಮ್ಗೆ ಹೇಳೋ ಟೈಮ್. ಬ್ಯಾಕ್ ಇನ್ 2022 ಬೆಂಗಳೂರಿನ ಮಾರತ್ಹಳ್ಳಿನಲ್ಲಿ ಆವಾಗ ತಾನೇ ಲವ್ ಮ್ಯಾರೇಜ್ ಆಗಿರೋ ಒಂದು ಕಪಲ್ಸ್ ಇರ್ತಾರೆ. ಹುಡುಗನ ಹೆಸರು ಅಜಯ್, ಹುಡುಗಿ ಹೆಸರು ಸ್ವಪ್ನ. ಅಜಯ್ನ ಬ್ಯಾಕ್ಗ್ರೌಂಡು ಸ್ವಲ್ಪ ಮಿಡಲ್ ಕ್ಲಾಸ್ ಆಗಿರುತ್ತೆ ಆ್ಯಸ್ ಕಂಪೇರ್ ಟು ಸ್ವಪ್ನ ಮನೆ ಕಡೆ. ಅದಕ್ಕೆ ಸ್ವಪ್ನ ಮನೆ ಕಡೆ ಈ ಮದುವೆಗೆ ಇಷ್ಟ ಇರಲ್ಲ. ಇವರೇನು ಮಾಡ್ತಾರೆ, ಫ್ರೆಂಡ್ಸ್ನ ಹೆಲ್ಪ್ ತೊಗೊಂಡ್ಬಿಟ್ಟು ಒಂದು ಟೆಂಪಲಲ್ಲಿ ಮದುವೆ ಆಗಿರ್ತಾರೆ. ಇಬ್ಬರದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರುತ್ತೆ ಮತ್ತು ಇಬ್ಬರು ವರ್ಕ್ ಕೂಡ ಮಾಡ್ತಿರ್ತಾರೆ. ಅಜಯ್ ಬಂದು ಆಟೋಮೊಬೈಲ್ ಡಿಸೈನರ್ ಜೂನಿಯರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಮತ್ತು ಸ್ವಪ್ನ ಒಂದು IT ಸ್ಟಾರ್ಟಪ್ ಕಂಪನಿನಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಸದ್ಯಕ್ಕೆ ಆ ಟೈಮಲ್ಲಿ ಆವಾಗ ಬರ್ತಿರೋ ಅವ್ರ ಸ್ಯಾಲ್ರಿ ನೋಡಿದ್ರೆ ಅವ್ರ ಮನೆ ನಡ್ಸ್ಕೊಂಡು ಹೋಗೋದೇ ಸಾಕಾಗಿರುತ್ತೆ. ಬಟ್ ಅಜಯ್ಗೆ ಒಂದು ಕನಸಿರುತ್ತೆ, ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು, ಅವರಪ್ಪನ ಮನೇಲಿ ನೋಡ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ನೋಡ್ಕೊಬೇಕು, ಜಾಸ್ತಿ ದುಡ್ಡು ಮಾಡಬೇಕು ಅಂತ. ಬಟ್ ಅವ್ರಿಗೆ ಬರ್ದಿದ್ದ ಸ್ಯಾಲ್ರಿನಲ್ಲಿ ಅವ್ರ ಕನಸಿನ ಜೀವನ ಅವ್ರು ಕಟ್ಕೊಳ್ಳೋಕ್ಕೆ ಆಗ್ತಿರಲ್ಲ. ಅದಕ್ಕೆ ಅಜಯ್ ಏನು ಯೋಚನೆ ಮಾಡ್ತಾನೆ ಅಂದರೆ, ಅಬ್ರಾಡಲ್ಲಿ ಹೋಗಿ ಒಂದು 2 ಇಯರ್ಸ್ ಕೆಲಸ ಮಾಡಿ ಬಂದರೆ ನಮ್ಮ ಕನಸಿನ ಜೀವನ ನಾವು ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಬ್ರಾಡಲ್ಲಿ ಕೆಲಸ ರೆಫರ್ ಮಾಡೋ ಒಂದು ಏಜೆನ್ಸಿ ಥ್ರೂ ಜಾಬ್ ಸರ್ಚ್ ಮಾಡ್ತಾನೆ. ಮತ್ತು ಅವನಿಗೆ ಜೋರ್ಡನ್ನಲ್ಲಿ ಕೆಲಸನೂ ಸಿಗುತ್ತೆ. ಬಟ್ ಇನ್ನೂ ಕನ್ಫರ್ಮ್ ಆಗಿರಲ್ಲ. ಆ ಜಾಬ್ ಇವನಿಗೆ ಕನ್ಫರ್ಮ್ ಆಗಬೇಕು ಅಂದರೆ ಆ ಏಜೆನ್ಸಿಗೆ 2 lakhs ಪೇ ಮಾಡಬೇಕಾಗಿರುತ್ತೆ. ಮತ್ತು ಸ್ವಲ್ಪ ವೀಸಾಗೂ ಅಮೌಂಟ್ ಬೇಕಾಗಿರುತ್ತೆ. ಬಟ್ ಅವ್ರಿಗೆ ಬರ್ದಿದ್ದ ಸ್ಯಾಲ್ರಿನಲ್ಲಿ ಜೀವನ ನಡೆಸೋದೇ ಸಾಕಾಗಿರೋ ಟೈಮಲ್ಲಿ 2 lakhs 2.5 lakhs ಬಂದ್ಬಿಟ್ಟು ಅವ್ರ ಹತ್ರ ಇರಲ್ಲ. ಅದಕ್ಕೆ ಊರಲ್ಲಿರೋ ಜಮೀನ ಲೀಸಿಗೆ ಹಾಕಿ ಅದರಲ್ಲಿ ಬರೋ ದುಡ್ಡಿಂದ ಒಂದು 2 ಇಯರ್ಸ್ ಬೇರೆ ಕಂಟ್ರಿಗೆ ಹೋಗಿ ವರ್ಕ್ ಮಾಡೋಣ ಅಂತ ಅಂದ್ಕೊತಾನೆ. ಈ ವಿಷಯನ ಅವ್ರ ಅಪ್ಪ ಅಮ್ಮನ ಜೊತೆ ಡಿಸ್ಕಸ್ಸು ಮಾಡ್ತಾನೆ. ಅಪ್ಪ, ನಾನೊಂದು 2 ಇಯರ್ಸ್ ಬೇರೆ ಕಂಟ್ರಿಗೆ ಹೋಗಿ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಸೊ ನಮ್ಮ ಜಮೀನ ಒಂದು ಸ್ವಲ್ಪ ದಿನಕ್ಕೆ ಲೀಸ್ಗೆ ಹಾಕಿ ನಾನು ಬೇರೆ ಕಂಟ್ರಿಗೆ ಹೋಗಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಬರ್ತೀನಿ ಅಂತ ಕನ್ವಿನ್ಸ್ ಮಾಡ್ತಾನೆ. ಜಮೀನ ಲೀಸಿಗೆ ಹಾಕಿ ಆ ಜಾಬ್ನ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಸ್ವಪ್ನ ಹತ್ರ ಈ ಥರ ಕನ್ಫೆಸ್ ಮಾಡ್ತಾನೆ. ಸ್ವಪ್ನ, ನಾನೊಂದು 2 ಇಯರ್ಸ್ ಬೇರೆ ಕಂಟ್ರಿಗೆ ಹೋಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸ್ವಪ್ನ ಹೇಳ್ತಾಳೆ, ನಿನಗೋಸ್ಕರ ನನ್ನ ಫ್ಯಾಮಿಲಿನೆಲ್ಲ ಬಿಟ್ಟು ಬಂದಿದ್ದೀನಿ. ನೀನು ನೋಡಿದ್ರೆ ಅಬ್ರಾಡ್ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನನಗೆ ನಿನ್ನ ಬಿಟ್ಟು ಫ್ಯಾಮಿಲಿ ಅಂತ ಬೇರೆ ಯಾರೂ ಇಲ್ಲ, ಇದಕ್ಕೆ ನಾನು ಬಿಲ್ಕುಲ್ ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಬಟ್ ಅಜಯ್ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇದೇ ಥರ ನಾವು ಇಷ್ಟೇ ಕೆಲಸ ಮಾಡ್ಕೊಂಡಿದ್ರೆ ನಾವು ಕಂಡಂಥ ಕನಸಿನ ಜೀವನ ನಮ್ಗೆ ಕಟ್ಕೊಳ್ಳೋಕ್ಕಾಗಲ್ಲ. ಒಂದು 2 ಇಯರ್ಸ್ ಅಷ್ಟೇ ತಾನೇ, ಬಸ್ ಇದೆ, ಬೆಂಗಳೂರಲ್ಲಿ ಬಂದು ವಾಪಸ್ ಸೆಟಲ್ ಆಗೋಣ ಇಬ್ಬರು ಕೂಡ್ಬಿಟ್ಟು ಅಂತ ಹೇಳ್ತಾನೆ. ಬಟ್ ಸ್ವಪ್ನಾಗೆ ಇವನ್ನ ಕಳ್ಸೋಕ್ಕೆ ಬಿಲ್ಕುಲ್ ಅಂದರೆ ಬಿಲ್ಕುಲ್ ಇಷ್ಟ ಇರಲ್ಲ. ಬಟ್ ಸ್ಟಿಲ್ ಅವ್ರ ಸಿಚುವೇಶನ್ ಮತ್ತು ಅವರ ಡ್ರೀಮ್ ಲೈಫ್ ಕಂಡಂಥ ಕನಸನ್ನ ನೋಡ್ಕೊಂಡ್ಬಿಟ್ಟು ಸ್ವಪ್ನ ಅಟ್ ಲಾಸ್ಟ್ ಒಪ್ಕೊತಾಳೆ. ಸ್ವಪ್ನೂ ಕೆಲಸ ಮಾಡ್ತಿರ್ತಾಳಲ್ವಾ, ಸ್ವಪ್ನ ಏನು ಹೇಳ್ತಾಳೆ, ನನಗೆ ಇಲ್ಲಿ ಒಬ್ಬಳೇ ಇರೋಕ್ಕಾಗಲ್ಲ ಅಂತ. ಅದಕ್ಕೆ ಅಜಯ್, ಸರಿ ಓಕೆ, ಹಂಗಿದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಹಳ್ಳಿನಲ್ಲೇ ಇರು 2 ಇಯರ್ಸ್, ಅದಾದಮೇಲೆ ವಾಪಸ್ ಇಬ್ಬರು ಬಂದು ಇಲ್ಲೇ ಸೆಟ್ಲ್ ಆಗೋಣ ಅಪ್ಪ ಅಮ್ಮನ ಜೊತೆಗೆ ಅಂತ ಹೇಳ್ತಾನೆ. ಓಕೆ ಅಂತ ಸ್ವಪ್ನೂ ಒಪ್ಕೊತಾಳೆ. ಓಕೆ, ಇಬ್ಬರು, ನಾನು ಬೇರೆ ಕಂಟ್ರಿಗೆ ಹೋಗ್ತಿದ್ದೀನಿ, ನಾನು ರಿಸೈನ್ ಮಾಡ್ತೀನಿ, ನೀನು ರಿಸೈನ್ ಮಾಡಿಬಿಡು. ಸೊ ಸೇಮ್ ಟೈಮಲ್ಲೇ ಇಬ್ಬರದು ನೋಟಿಸ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ, ನೀನು ಹಳ್ಳಿ ಕಡೆ ಹೋಗು, ನಾನು ಅಬ್ರಾಡ್ ಹೋಗ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಅವ್ನ ಕಂಪನಿನಲ್ಲಿ ಇವಳ ಕಂಪನಿಯಲ್ಲಿ ಹೋಗಿ ರಿಸೈನ್ ಮಾಡ್ತಾರೆ. ಅಜಯ್ದು ನೋಟಿಸ್ ಪೀರಿಯಡ್ ಬಂದುಬಿಟ್ಟು 2 months ಆಗಿರುತ್ತೆ. ಸ್ವಪ್ನದು 3 months ಇರುತ್ತೆ. ತಿರ್ಗಾ ವಾಪಸ್ ಸ್ವಪ್ನ ಸ್ಟಾರ್ಟ್ ಮಾಡ್ತಾಳೆ. ನಿಂದು 3 months ಇರುತ್ತೆ ನೋಟಿಸ್ ಪೀರಿಯಡ್, ಇಂದು 2 months ಇರುತ್ತೆ, ಇನ್ನೂ 1 month ನಾನು ಹೆಂಗಿರಲಿ ಅಂತ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ಅಜಯ್ ಹೇಳ್ತಾನೆ, ಸರಿ ಓಕೆ, ನಮ್ಮ ಅಪ್ಪ ಅಮ್ಮನ ಇಲ್ಲೇ ಕರೆಸ್ತೀನಿ, 1 month ಅವ್ರ ಜೊತೆ ಇರು, ಅದಾದಮೇಲೆ ನೀನು ಅಪ್ಪ ಅಮ್ಮನ ಜೊತೆಗೆ ನೀನು ನಮ್ಮ ಊರಿಗೆ ಹೋಗ್ಬಿಡು ಅಂತ. ಅದಕ್ಕೆ ಸ್ವಪ್ನ ಬೇಜಾರಿಂದ, ಬೇಡ 1 monthಗೋಸ್ಕರ ಅವ್ರನ್ನ ಯಾಕೆ ಮತ್ತೆ ಇಲ್ಲಿ ಕರ್ಸೋಣ, ಮತ್ತು ನಮ್ಮ ಮನೇಲಿರೋ ಎಲ್ಲ ಸಾಮಾನುಗಳನ್ನ ವಾಪಸ್ ನಿಮ್ಮ ಅಪ್ಪ ಅಮ್ಮ ನನಗೆ ಅಷ್ಟೇ ಸಾಕ್ಸೋಕ್ಕೆ ಅಂದರೆ ಬೆಂಗಳೂರಿಂದ ಹಳ್ಳಿಗೆ ತೊಗೊಂಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ನೀನು ಇರೋವಾಗಲೇ ಮನೆಯೆಲ್ಲ ಶಿಫ್ಟ್ ಮಾಡಿಬಿಡೋಣ, ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲ ನಿಮ್ಮ ಹಳ್ಳಿಗೆ ಶಿಫ್ಟ್ ಮಾಡೋಣ, ಅದಾದಮೇಲೆ ಬೇಕಂದರೆ 1 month ನಾನು PGಲಿದ್ದು ಆಮೇಲೆ ಅದಾದಮೇಲೆ ನಾನು ನೋಟಿಸ್ ಪೀರಿಯಡ್ ಮುಗಿಸ್ಕೊಂಡು ನಾನು ವಾಪಸ್ಸು ನಿಮ್ಮ ಹಳ್ಳಿ ಕಡೆ ಹೋಗ್ತೀನಿ. ಅಜಯ್ ಹೇಳ್ತಾನೆ, ಓಕೆ, ಇಟ್ಸ್ ಅ ಗುಡ್ ಐಡಿಯಾ, ಹಂಗೆ ಮಾಡೋಣ ಅಂತಂದ್ಬಿಟ್ಟು ಅವನೇನು ಮಾಡ್ತಾನೆ, ಓಕೆ, ಒಂದು ನೋಟಿಸ್ ಪೀರಿಯಡ್ 2 months ಇರುತ್ತಲ್ವ, 2 months ಅದಾದಮೇಲೆ ಒಂದು ನೋಟಿಸ್ ಪೀರಿಯಡ್ ಮುಗಿಯೋ ಲಾಸ್ಟ್ 2 days ಬ್ಯಾಕ್ ಬಂದ್ಬಿಟ್ಟು ಅವ್ನು ಏನು ಮಾಡ್ತಾನೆ, ಓಕೆ, ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲ ಅವ್ರ ಹಳ್ಳಿಗೆ ಶಿಫ್ಟ್ ಮಾಡಿಬಿಟ್ಟು ಅಪ್ಪ ಅಮ್ಮಗೆ ಹೇಳಿ, ಓಕೆ ಅಪ್ಪ ಅಮ್ಮ ನಾನು ಜೋರ್ಡನ್ಗೆ ಹೋಗ್ತಿದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತೆಲ್ಲ ತೊಗೊಂಡ್ಬಿಟ್ಟು ವಾಪಸ್ ಬರ್ತಾರೆ.
ಇಬ್ಬರು ವಾಪಸ್ ಬೆಂಗಳೂರಿಗೆ ಬರ್ತಾರೆ 2022 ಮಾರ್ಚ್ ಮಂತ್. ಅಜಯ್ ಜೋರ್ಡನ್ಗೆ ಹೋಗೋ ಮಾರ್ನಿಂಗ್ ಸ್ವಪ್ನನ ಮಾರತಹಳ್ಳಿನಲ್ಲಿರೋ ಒಂದು ಪಿ ಜಿಗೆ ಜಾಯಿನ್ ಮಾಡಿಸ್ತಾನೆ. ಸ್ವಪ್ನ ಆ ಪಿ ಜಿಗೆ ಜಾಯಿನ್ ಕೂಡ ಆಗ್ತಾಳೆ. ಅಜಯ್ ಜೋರ್ಡನ್ಗೆ ಹೋಗ್ತಾನೆ. ಜೋರ್ಡನ್ಗೆ ಹೋಗಿ 1 ವೀಕ್ ಆಗಿರುತ್ತೆ. ಅದಾದಮೇಲೆ ಸ್ವಪ್ನ ಫುಲ್ ಖುಷಿಯಿಂದ ಅಜಯ್ಗೆ ಕಾಲ್ ಮಾಡ್ತಾಳೆ. ಅಜಯ್, ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ, ವಿ ಆರ್ ಗೋಯಿಂಗ್ ಟು ಬಿ ಮಾಮ್ ಆ್ಯಂಡ್ ಡ್ಯಾಡ್ ಅಂತ ಸಿಕ್ಕಾಪಟ್ಟೆ ಖುಷಿಯಿಂದ ಹೇಳ್ತಾಳೆ. ಅಜಯ್ನೂ ಕೂಡ ಅಷ್ಟೇ ಖುಷಿ ಪಡ್ತಾನೆ ಮತ್ತು ಅಷ್ಟೇ ಬೇಜಾರು ಕೂಡ ಮಾಡ್ಕೊತಾನೆ. ಇಂಥ ಖುಷಿ ಮೂಮೆಂಟ್ ಕೇಳೋ ಟೈಮಲ್ಲಿ ನಾನು ನಿನ್ನ ಜೊತೆ ಇಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾನೆ ಮತ್ತು ಅಷ್ಟೇ ಖುಷಿ ಕೂಡ ಆಗಿರ್ತಾನೆ. ಅದೇ ಖುಷಿನ ಅಪ್ಪ ಅಮ್ಮನ ಹತ್ರ ಹೇಳೋಣ ಅಂತ ಸ್ವಪ್ನಾಗೆ ಹೇಳ್ತಾನೆ. ಬಟ್ ಸ್ವಪ್ನ, ಬೇಡ ಇರಿ, ಇವಾಗ ಇನ್ನೂ 1.5 ಮಂತ್ ಆಗಿದೆ ಅಷ್ಟೇ, 2 ಮಂತ್ಸ್ ಕಂಪ್ಲೀಟ್ ಆಗಲಿ, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಬಿಟ್ಟು ಅದಾದಮೇಲೆ ಹೇಳೋಣ ಮನೆಗೆ ಅಂತ ಹೇಳ್ತಾಳೆ. ಹೀಗೆ ಖುಷಿನಲ್ಲಿ ಮಾತಾಡ್ತಾ ಲೇಟ್ ನೈಟ್ ಆಗುತ್ತೆ. ಸ್ವಪ್ನ ಸರಿ ಓಕೆ ನಾನು ಮಲ್ಕೊತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಮಲ್ಕೊಳ್ಳೋಕೆ ರೆಡಿ ಆಗ್ತಾಳೆ. ಬಟ್ ಸ್ವಪ್ನ ಮಾಡಿದ ತಪ್ಪೇನೆಂದರೆ, ಸ್ವಪ್ನ ಬಂದು ಈ ವಿಷಯನ ಮಾತಾಡುವಾಗ ಪಿ ಜಿಲಿರ್ತಾಳೆ. ಸ್ವಪ್ನ ಮಾಡಿದ ದೊಡ್ಡ ತಪ್ಪೇ ಇದು. ದ ಆ್ಯಕ್ಚುಯಲ್ ಸ್ಟೋರಿ ಇವಾಗ ಶುರು ಆಗುತ್ತೆ. ಸ್ವಪ್ನ ಕನ್ಸೀವ್ ಆಗಿದ್ದೀನಿ ಅಂತ ಮಾತಾಡಿದ ಫಸ್ಟ್ ಡೇ, ಅವತ್ತಿನ ದಿನ ಸ್ವಪ್ನಾಗೆ ಮಲ್ಗೋವಾಗ ಏನೋ ಫುಲ್ ತಂಪಾದ ಗಾಳಿ ಬೀಸ್ತಿರೋ ಥರ ಅನಿಸುತ್ತೆ. ಓಕೆ ಅಂದ್ಕೊಳ್ಳಿ, ರೆಗ್ಯುಲರ್ ಡೇಗಿನ ಅವತ್ತು ಸ್ವಲ್ಪ ಅವಳಿಗೆ ಜಾಸ್ತಿ ತಂಪಾದ ಗಾಳಿ ಬೀಸ್ತಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಸ್ವಪ್ನ ಏನು ಮಾಡ್ತಾಳೆ, ಇರಲಿ ಬಿಡು, ಏನು ಹಾಗೆ ಕ್ಯಾಶುವಲ್ ಆಗಿ ತಗೊಂಡ್ಬಿಟ್ಟು ಓಕೆ ಕವರ್ ಮಾಡ್ಕೊಂಡೆಲ್ಲ ಮಲ್ಕೊತಾಳೆ. ಬಟ್ ಇದಕ್ಕಿಂತ ವಿಚಿತ್ರ ಇನ್ನೊಂದು ನಡೆಯುತ್ತೆ. ಅವಳು ಈ ಥರ ಮಲ್ಕೊಂಡಿರ್ತಾಳೆ ಅಂದರೆ, ಈ ಥರ ಅವ್ರ ಬೆಡ್ ಇರುತ್ತೆ ಅಂದರೆ, ಅವಳ ಪಕ್ಕದಲ್ಲಿ ಒಂದು ಕಬೋರ್ಡ್ ಇರುತ್ತೆ. ಆ ಕಬೋರ್ಡ್ಗೆ ಒಂದು ದೊಡ್ಡದು ಒಂದು ಮಿರರ್ ಇರುತ್ತೆ. ಆ ಮಿರರಲ್ಲಿ ಆವತ್ತು ಫುಲ್ ಫಾಗ್ ಕಾಣಿಸ್ತಿರುತ್ತೆ. ಲೈಕ್ ಯಾರೊಬ್ಬರು ಈ ಮಿರರ್ಗೆ ನಿಂತ್ಕೊಂಡು ಬ್ರೀತ್ ಮಾಡಿದ್ರೆ ಅಲ್ಲಿ ಫಾಗ್ ಬರುತ್ತಲ್ವ, ಆ ಥರ ಕಾಣಿಸ್ತಿರುತ್ತೆ ಅವಳಿಗೆ. ಬಟ್ ಸ್ವಪ್ನ ಓಕೆ ಚಳಿ ಇದೆ ಅಲ್ವಾ, ಸೊ ಏನೋ ಇರ್ಬೋದು ಅಂತೇಳಿ ಇಗ್ನೋರ್ ಮಾಡಿ ಸುಮ್ಮನೆ ಆಗ್ತಾಳೆ. ಮಧ್ಯರಾತ್ರಿ 2:15 ಆಗಿರುತ್ತೆ. ಸ್ವಪ್ನ ಕನಸಲ್ಲಿ ಯಾರೋ ಒಂದು ಪ್ರೆಗ್ನೆಂಟ್ ಲೇಡಿ ಕನಸಲ್ಲಿ ಬಂದು ಕ್ರೀಪಿ ವಾಯ್ಸಲ್ಲಿ ಇಲ್ಲಿಂದ ಹೋಗ್ಬಿಡು ಅಂತ ಒಂದು ವಾರ್ನಿಂಗ್ ಕೊಡೋ ಟೋನಲ್ಲಿ ಹೇಳುತ್ತೆ. ಸ್ವಪ್ನಾಗೆ ಸಡನ್ನಾಗಿ ಎಚ್ಚರ ಆಗಿಬಿಡುತ್ತೆ. ಒಂಥರ ಫುಲ್ ಬೆವ್ತ್ಬಿಟ್ಟಿರ್ತಾಳೆ ಅವಳೆಲ್ಲ ಸ್ವಪ್ನ. ಬಟ್ ಓಕೆ ಇದೇನೋ ಕೆಟ್ಟ ಕನಸು ಅಂತ ಹೇಳಿ ಇಗ್ನೋರ್ ಮಾಡ್ತಾಳೆ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಕ್ಯಾಶುವಲಾಗಿ ಆಫೀಸ್ಗೆ ಹೋಗ್ತಾಳೆ. ಮತ್ತು ಅಜಯ್ ಜೊತೆ ಕ್ಯಾಶುವಲಾಗಿ ಮಾತಾಡಿ ಊಟ ಮಾಡಿಬಿಟ್ಟು ಮತ್ತು ಓಕೆ ಅಜಯ್ ಮಲ್ಕೊತೀನಿ ಅಂಥೇಳಿ ಮತ್ತು ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಳೆ. ಸೆಕೆಂಡ್ ಡೇ ರಾತ್ರಿ ಊಟ ಮಾಡಿ ಬಂದು ಮಲ್ಕೊಳ್ಳೋಕ್ಕೆ ಅಂತ ರೆಡಿ ಆಗ್ತಿರ್ತಾಳೆ. ಸ್ವಪ್ನಾಗೆ ಅಗೇನ್ ದ ಸೇಮ್ ನೆನ್ನೆ ಏನು ಅನಿಸಿತಲ್ವ, ದ ಸೇಮ್ ಅದೇ ಥರ ಫೀಲ್ ಆಗುತ್ತೆ. ಅವಳಿಗೆ ಇನ್ನೂ ಜಾಸ್ತಿ ತಂಪಾದ ಗಾಳಿ ಬರ್ತಿದೆ ಏನೋ ಅಂತ ಅನ್ನಿಸ್ತಿರುತ್ತೆ. ಬಟ್ ಬೇರೆಯವ್ರಿಗೆ ರೂಮ್ಮೇಟ್ಸಿಗೆ ಆ ಥರ ಏನೋ ಅನಿಸಲ್ಲ, ಬಟ್ ಇವಳಿಗೆ ಮಾತ್ರ ಆ ಥರ ಅನ್ನಿಸ್ತಿರುತ್ತೆ. ಅಗೇನ್ ದ ಸೇಮ್ ಲೇಡಿ ಸೇಮ್ ಟೈಮ್ಗೆ ಅದಕ್ಕಿಂತ ಜಾಸ್ತಿ ಕ್ರೀಪಿ ವಾಯ್ಸಲ್ಲಿ ಮತ್ತೆ ಅದೇ ಲೇಡಿ ಕನ್ಸಲ್ಲಿ ಬರ್ತಾಳೆ. ನನಗೆ ನೀನು ಇಲ್ಲಿರೋದು ಇಷ್ಟ ಇಲ್ಲ, ಹೋಗ್ಬಿಡು ಅಂತ ಜೋರಾಗಿ ಮತ್ತು ಕ್ರೀಪಿ ವಾಯ್ಸಲ್ಲಿ ಹೇಳ್ತಾಳೆ. ಸ್ವಪ್ನಾಗೆ ಮತ್ತೆ ಸಡನ್ನಾಗಿ ಎಚ್ಚರ ಆಗುತ್ತೆ. ಆ ಮಿರರ್ ಹತ್ರ ನೋಡ್ತಾಳೆ. ಅವಳಿಗೆ ಲಿಟ್ರಲಿ ಫೀಲ್ ಆಗುತ್ತೆ ಆ ಫಾಗ್ ನೆನ್ನೆಗಿನ್ನ ಜಾಸ್ತಿ ಇರುತ್ತೆ ಮತ್ತು ಅಲ್ಲಿ ಯಾರೋ ಬ್ರೀತ್ ಮಾಡ್ತಿದ್ದಾರೆ ಅಂತಲೂ ಒಂದು ಸೌಂಡ್ ಬರ್ತಾ ಇರುತ್ತೆ. ಲಿಟ್ರಲಿ ಫುಲ್ ಶಾಕ್ ಆಗಿಬಿಡ್ತಾಳೆ. ಮತ್ತು ರೂಮ್ಮೇಟ್ಸ್ನೆಲ್ಲ ಎಬ್ಬಿಸ್ತಾಳೆ, ನನಗೆ ಈ ಥರ ಎಲ್ಲ ಫೀಲ್ ಆಗ್ತಿದೆ ಅಂತ. ಬಟ್ ಆ ರೂಮ್ಮೇಟ್ಸ್ಗೆ ಆ ಥರ ಏನೂ ಅನಿಸಲ್ಲ. ಬಟ್ ಇವಳಿಗೆ ಮಾತ್ರ ಆ ಮಿರರಲ್ಲಿ ಯಾರೋ ಬ್ರೀತ್ ಮಾಡ್ತಿದ್ದಾರೆ, ಬ್ರೀತ್ ಮಾಡಬೇಕಾದ್ರೆ ಸೌಂಡ್ ಕೇಳಿಸುತ್ತೆ ಗೊತ್ತಾ, ಆ ಸೌಂಡ್ ಅವಳಿಗೆ ಮಾತ್ರ ಕೇಳಿಸ್ತಿದೆ. ಮತ್ತು ಆ ಮಿರರಲ್ಲಿ ಏನಿರುತ್ತಲ್ವ, ನೆನ್ನೆಗಿನ್ನ ಇವತ್ತು ಫಾಗ್ ಜಾಸ್ತಿ ಆಗಿರುತ್ತೆ. ಈ ವಿಷಯನ ಬೆಳಗ್ಗೆ ಸ್ವಪ್ನ ಅಜಯ್ಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾಳೆ, ಅಜಯ್ ನನಗೆ ಈ ಥರ ಎಲ್ಲ ಆಗ್ತಿದೆ ಫ್ರಮ್ ಪಾಸ್ಟ್ 2 ಡೇಸ್. ಯಾವುದೋ ಒಂದು ಲೇಡಿ ನನ್ನ ಕನ್ಸಲ್ಲಿ ಬಂದು ನೀನು ಇರಬೇಡ, ನೀನು ಇಲ್ಲಿರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಅಂತ. ಅದಕ್ಕೆ ಅಜಯ್ ಹೇಳ್ತಾನೆ, ಏನೇ ಚಿಕ್ಕ ಮಕ್ಕಳ ಥರ ಇನ್ನೂ ಡ್ರೀಮಲ್ಲಿ ಅದು ಬರುತ್ತೆ, ಇದು ಬರುತ್ತೆ, ದೆವ್ವ ಬರುತ್ತೆ ಅಂತೆಲ್ಲ. ಫಸ್ಟು ಆ ಹಾರರ್ ಮೂವೀಸ್ನ ನೋಡೋದು ಕಮ್ಮಿ ಮಾಡು. ಹಾರರ್ ಮೂವೀಸ್ ನೋಡ್ತೀಯಾ, ರಾತ್ರಿ ಅದೇ ಬರುತ್ತೆ ಕನಸಲ್ಲಿ ಅಂತ ಹೇಳ್ತಾನೆ ಸ್ವಪ್ನ. ಬಟ್ ಸ್ಟಿಲ್ ಅವಳಿಗಿನ್ನೂ ಜಾಸ್ತಿ ಹೆದರಿಕೆನೇ ಇರುತ್ತೆ. ಬಟ್ ಅಜಯ್ ಹಿಂಗೆಲ್ಲ ಹೇಳ್ತಿದ್ದಾನಲ್ಲ ಅಂತ ಮತ್ತೆ ಅವಳು ಏನು ಮಾಡ್ತಾಳೆ, ಓಕೆ ಅಂತ ಇಗ್ನೋರ್ ಮಾಡ್ತಾಳೆ. ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಸ್ವಪ್ನ ನಾರ್ಮಲ್ ಆಗೇ ಇರ್ತಾಳೆ. ಕ್ಯಾಶುವಲಾಗಿ ಆಫೀಸಿಗೆ ಹೋಗ್ತಾಳೆ, ಮತ್ತು ವಾಪಸ್ ಬರ್ತಾಳೆ, ಊಟ ಮಾಡ್ತಾಳೆ, ಅಜಯ್ ಹತ್ರ ಕ್ಯಾಶುವಲಾಗಿ ಮಾತಾಡ್ತಾಳೆ. ಮಲ್ಕೊಳ್ಳೋ ಟೈಮಲ್ಲಿ
ಮತ್ತೆ ಅದೇ ಥರ ಫೀಲ್ ಆಗುತ್ತೆ. ಚಳಿ ಆಗ್ತಿದೆ ಅನ್ನೋಂತ ಇನ್ನು 2 ದಿವಸಕ್ಕಿಂತ ಮುಂಚೆ ಏನು ಬಂದಿತ್ತಲ್ವ ಅದಕ್ಕಿಂತ ಜಾಸ್ತಿ ಅವಳಿಗೆ ಚಳಿ ಆಗ್ತಿದೆ ಅಂತಲೂ ಫೀಲ್ ಆಗುತ್ತೆ. ಸ್ವಪ್ನ ಮಲ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ದೇವ್ರದ್ದು ಜಪ ಎಲ್ಲ ಮಾಡಿ ಸ್ವಲ್ಪ ದೇವ್ರನ್ನ ನೆನೆಸ್ಕೊಂಡು ಮತ್ತೆ ಮಲ್ಕೊತಾಳೆ. ಅಗೇನ್ ದ ಸೇಮ್ ಟೈಮ್ ದ ಸೇಮ್ ಲೇಡಿ ಲಿಟ್ರಲಿ ಈ ಸಲ ಏನಾಗುತ್ತೆ ಕನಸಲ್ಲಿರಲ್ಲ. ಈ ಥರ ಸ್ವಪ್ನ ಮಲ್ಕೊಂಡಿದ್ದಾಳೆ ಅಂದರೆ ಲಿಟ್ರಲಿ ಅವಳ ಮೇಲೆ ಯಾರೋ ಒಬ್ರು ಬಂದು ಅವಳು ಕುತ್ತಿಗೆ ಹಿಡ್ಕೊಂಡು ನಿಂಗೆ ಎಷ್ಟು ಸಲ ಹೇಳಬೇಕು ಇಲ್ಲಿಂದ ಹೋಗ್ಬಿಡು ಅಂತ, ನಿನ್ನ 15 ಡೇಸಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ವಾರ್ನಿಂಗ್ ಅಲ್ಲ, ಈ ಟೈಮಲ್ಲಿ ಕರ್ಕೊಂಡು ಹೋಗೇ ಬಿಡ್ತೀನಿ ಅನ್ನೋ ರೇಂಜಲ್ಲಿ ಹೇಳ್ತಾಳೆ. ಸ್ವಪ್ನ ಸಡನ್ನಾಗಿ ಎದ್ದು ನೋಡಿದ್ರೆ ವಾಪಸ್ ಪಕ್ಕದಲ್ಲಿ ಏನೂ ಇರಲ್ಲ. ಬಟ್ ಸ್ಟಿಲ್ ಆ ಮಿರರಲ್ಲಿ ಇನ್ನೂ ಜಾಸ್ತಿ ಬ್ರೀತ್ ಮಾಡ್ತಿರೋ ಸೌಂಡ್ ಬರ್ತಿರುತ್ತೆ. ಲಿಟ್ರಲಿ ಆ ಕಬೋರ್ಡಿಂದ ಏನೋ ಸೌಂಡ್ ಬರ್ತಾ ಇರುತ್ತೆ. ಸ್ವಪ್ನ ಈ ಟೈಮಲ್ಲಿ ಫುಲ್ ಜೋರಾಗಿ ಕೇಳಿಸ್ಬಿಡ್ತಾಳೆ. ಮತ್ತು ರೂಮ್ಮೇಟ್ಸ್ ಅವರೆಲ್ಲ ಎದ್ದು ಬಂದ್ಬಿಟ್ಟು ಏನಾಯಿತು ಅಂತೆಲ್ಲ ಕೇಳ್ತಾರೆ. ಸ್ವಪ್ನ ಈ ಥರ ಎಲ್ಲ ಆಗ್ತಿದೆ ನನಗೆ 2 ಡೇಸಿಂದ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದು ಅವ್ರ ರೂಮ್ಮೇಟ್ಸ್ಗೂ ನಿದ್ದೆ ಬರಲ್ಲ, ಈ ಥರ ಎಲ್ಲ ಆಗ್ತಿದೆಯಾ ನಮ್ಮ ರೂಮಲ್ಲಿ ಅಂತ ಅವರು ಗಾಬರಿ ಆಗ್ತಾರೆ. ಮತ್ತು ಅವ್ರಿಗೂ ಕೂಡ ನಿದ್ದೆ ಬರಲ್ಲ. ಅವ್ರ ರೂಮ್ಮೇಟ್ಸ್ ಎಲ್ಲ ರಾತ್ರಿ ಪೂರ್ತಿ ಎದ್ದು ದೇವ್ರ ಜಪ ಮಾಡ್ಕೊಂಡೆಲ್ಲ ಕೂತ್ಕೊಂಡಿರ್ತಾರೆ. ಇಷ್ಟೆಲ್ಲ ಆದಮೇಲೆ ಸಡನ್ನಾಗಿ ಅಜಯ್ಗೆ ಕಾಲ್ ಮಾಡಿ ಸ್ವಪ್ನ ಹೇಳ್ತಾಳೆ, ಅಜಯ್ ನಾನು ಇಲ್ಲಿರಲ್ಲ, ನನಗೆ ಸಿಕ್ಕಾಪಟ್ಟೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ, ನಾನಿಲ್ಲಿ ನಿಜವಾಗ್ಲೂ ಇರಲ್ಲ, ನನ್ನ ಕೈಲಾಗಲ್ಲ, ನಾನು ಬೇಕಂದರೆ ಇವಾಗಲೇ ಹೋಗ್ಬಿಡ್ತೀನಿ ನಿಮ್ಮ ಹಳ್ಳಿಗೆ, ನಿಮ್ಮ ಅಪ್ಪ ಅಮ್ಮನ ಬೇಕಂದರೆ ನಾಳೆ ಬೆಳಗ್ಗೆ ಇಲ್ಲಿಗೆ ಕಳಿಸು, ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ ಅವ್ರ ಜೊತೆಗೆ ಅಂತ ಹೇಳ್ತಾಳೆ. ಅಜಯ್ ಒಪ್ಕೊಂಡು ಓಕೆ ನಾನು ಬೆಳಗ್ಗೆನೇ ನಮ್ಮ ಅಪ್ಪ ಅಮ್ಮನ ಕಳಿಸ್ತೀನಿ, ದಿನ ಅವರು ಹಳ್ಳಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ. ಮತ್ತು ಅವ್ರ ಅಪ್ಪ ಅಮ್ಮ ಕೂಡ ಬರ್ತಾರೆ, ಅವಳನ್ನ ಹಳ್ಳಿ ಕರ್ಕೊಂಡು ಹೋಗ್ತಾರೆ. ಕತೆ ಇಲ್ಲಿಗೆ ಮುಗಿಲಿಲ್ಲ. ಸ್ವಪ್ನ ಊರಿಗೆ ಹೋದ್ಮೇಲೆ ಅವಳ ಹೆಲ್ತು ಇನ್ನೂ ಹಾಳಾಗುತ್ತೆ. ಈ ಇನ್ಸಿಡೆಂಟ್ ನಡೆಯೋಕ್ಕಿಂತ ಮುಂಚೆ ಸ್ವಪ್ನ ಹೆಲ್ದಿಯಾಗೇ ಇರ್ತಾಳೆ. ಬಟ್ ಸ್ವಪ್ನ ಊರಿಗೆ ಹೋಗಿ ವಿತಿನ್ ಎ ವೀಕಲ್ಲಿ ಸಿಕ್ಕಾಪಟ್ಟೆ ವೀಕ್ ಆಗಿಬಿಡ್ತಾಳೆ. ಅವಳಿಗೆ ಊಟ ಮಾಡೋಕ್ಕಾಗ್ತಿರಲ್ಲ. ಸಪೋಸ್ ಒಂದು 2 ತುತ್ತು ಊಟ ಮಾಡಿದ್ರು ಎರಡು ತುತ್ತೂ ವಾಪಸ್ ವಾಮಿಟ್ ಮಾಡ್ಕೊತಿರ್ತಾಳೆ. ಸ್ವಪ್ನನ ಅವ್ರ ಅತ್ತೆ ಮಾವ ಅಜಯ್ ಅಪ್ಪ ಅಮ್ಮ ಹಾಸ್ಪಿಟಲಿಗೆ ತೋರಿಸ್ತಾರೆ. ಮತ್ತು ಮೆಡಿಕಲ್ ರಿಪೋರ್ಟಲ್ಲೆಲ್ಲ ನಾರ್ಮಲ್ ಆಗೇ ಬರುತ್ತೆ. ಬಟ್ ಸ್ವಪ್ನಾಗೆ ಸಿಕ್ಕಾಪಟ್ಟೆ ಹೆಲ್ತಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿರೋ ಒಂದು ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಮತ್ತು ಸ್ವಪ್ನನ ಆ ಗುರುಗಳ ಮುಖ ನೋಡ್ತಿದ್ದಂಗೆ ಹೇಳ್ತಾರೆ, ಇವಳಲ್ಲಿ ಏನೋ ತೊಂದರೆ ಇದೆ ಅಂತ. ಆಮೇಲೆ ಗುರುಗಳು ಅವ್ರಿಗೆ ಗೊತ್ತಿರೋ ವಿದ್ಯೆಯಿಂದ ಸ್ವಪ್ನಾಗೆ ಏನಾಗಿದೆ ಅಂತ ತಿಳ್ಕೊತಾರೆ. ಅವ್ರ ಅತ್ತೆ ಮಾವಾಗ ಹೇಳ್ತಾರೆ, ಇನ್ನೂ ಸ್ವಲ್ಪ ಲೇಟ್ ಮಾಡಿದರೆ ಸ್ವಪ್ನನ ನೀವು ಕಳ್ಕೊತಿದ್ರಿ, ಒಳ್ಳೇದು ಮಾಡಿದ್ರಿ ಇವಾಗಲೇ ಕರ್ಕೊಂಡು ಬಂತು ಅಂತ. ಅದಕ್ಕೆ ಅವ್ರ ಅತ್ತೆ ಮಾವ ಕೇಳ್ತಾರೆ, ಏನಾಗಿದೆ ಗುರುಗಳೇ ಅಂತ. ಗುರುಗಳು ಹೇಳ್ತಾರೆ, ಸ್ವಪ್ನ ಮೇಲೆ ಯಾವುದೋ ಒಂದು ಗರ್ಭಿಣಿಯ ಆತ್ಮ ಇದೆ ಅಂತ. ಗುರುಗಳ ಮೇಲಿರೋ ಆತ್ಮನ ಹೊರಗಡೆ ತೆಗಿತಾರೆ. ಕನ್ಸಲ್ಲಿ ಬರ್ತಿತ್ತಲ್ಲ ಆ ಪ್ರೆಗ್ನೆಂಟ್ ಲೇಡಿ ಆತ್ಮನ ಹೊರಗಡೆ ತೆಗಿತಾರೆ. ಹೊರಗಡೆ ತೆಗೆದು ಆ ಆತ್ಮಕ್ಕೆ ಪ್ರಶ್ನೆ ಮಾಡ್ತಾರೆ, ನೀನು ಯಾಕೆ ಬಂದಿದ್ಯಾ, ಇವಳು ಯಾಕೆ ನಿನಗೆ ಬೇಕು ಅಂತ. ಅದಕ್ಕೆ ಆ ಆತ್ಮ ಹೇಳುತ್ತೆ, ನಾನು ಪ್ರೆಗ್ನೆಂಟ್ ಇರುವಾಗ ನನಗೆ ಮೋಸ ಆಗಿದೆ, ಮತ್ತು ಅದೇ ಡಿಪ್ರೆಷನಲ್ಲಿ ನಾನು ಸೂಸೈಡ್ ಮಾಡ್ಕೊಂಡಿದ್ದೆ. ನನಗೆ ಯಾರೇ ಪ್ರೆಗ್ನೆಂಟ್ ಲೇಡಿ ಅಂದರೂ ಆಗಲ್ಲ, ಅದಕ್ಕೆ ನಾನು ಸ್ವಪ್ನ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ. ಇಷ್ಟೆಲ್ಲ ಕೇಳಿದ್ಮೇಲೆ ಗುರುಗಳು ಆತ್ಮನ ದಿಗ್ಬಂಧನ ಮಾಡಿ ಒಂದು ನದಿನಲ್ಲಿ ಬಿಡ್ತಾರೆ. ದಿಗ್ಬಂಧನ ಎಲ್ಲ ಮಾಡಿದ್ಮೇಲೆ ಸ್ವಪ್ನ ಮತ್ತೆ ನಾರ್ಮಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಳೆ. ಅಜಯ್ ವಾಪಸ್ ಇಂಡಿಯಾ ಬರ್ತಾನೆ. ಈಗ ಅವರ ಅಪ್ಪ ಅಮ್ಮ ಜೊತೆಗೆ ವಾಪಸ್ ಬೆಂಗಳೂರಲ್ಲೇ ಜೀವನ ಮಾಡ್ತಿದ್ದಾರೆ. ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಕೆಲವೊಂದು ಜಾಗಗಳಲ್ಲಿ ಗೊತ್ತಾಗದೇ ಇರೋ ಸ್ಪಿರಿಟ್ಸ್ ಇರುತ್ತೆ. ಎಲ್ಲ ಟೈಮಲ್ಲೂ ಎಲ್ರಿಗೂ ಅದು ತೊಂದರೆ ಮಾಡಲ್ಲ, ಹಂಗಂತ ತೊಂದರೆ ಮಾಡೋದೇ ಇಲ್ಲ ಅಂತ ಏನಿಲ್ಲ. ಕೆಲವೊಂದು ಟೈಮಲ್ಲಿ ಈ ಥರ ಅತ್ಯುತ್ತಮ ಆತ್ಮಗಳಿರ್ತವೆ. ಬಿ ಅವೇರ್. ಹೇಗಿತ್ತು ಈ ವಾರದ ಸ್ಟೋರಿ? ಇದರಲ್ಲಿ ಏನಾದರೂ ನಾನು ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಪೋರ್ಟ್ ಅಸ್. ಥ್ಯಾಂಕ್ ಯು.